ಇದು ಸಂಜೆ ಹೊತ್ತಲ್ಲಿ ನಡೆದ ಬರ್ಬರ ಕೊಲೆಯ ಕಥೆ. ಒಂದು ಜನವಿರಳ ಬಸ್ ಸ್ಟ್ಯಾಂಡ್ನಲ್ಲೇ ಯುವತಿಯನ್ನ ಕೊಚ್ಚಿ ಕೊಂದ ಪಾಗಲ್ ಪ್ರೇಮಿಯ ಕಥೆ. ಕಣ್ಣೆದುರಲ್ಲೇ ಭೀಕರ ನಡೀತಾ ಇದ್ರೂ ಅಸಹಾಯಕರಾಗಿದ್ದ ಜನರ ಕಥೆ. ಕುಟುಂಬ ನಿರ್ವಹಣೆಯ ಜವಾಬ್ದಾರಿ ಹೊತ್ತಿದ್ದ ಆ ಯುವತಿ ಕೆಲಸಕ್ಕೆ ಸೇರಿ ಜಸ್ಟ್ 3 ತಿಂಗಳಾಗಿತ್ತಷ್ಟೆ. ತನ್ನ ಮುದ್ದಿನ ತಂಗಿಯನ್ನ ಬೆಳಗ್ಗೆ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿ ಅಕ್ಕ ಮನೆಗೆ ಬಂದಿದ್ಲು. ಸಂಜೆ ಅಷ್ಟರಲ್ಲಿ ತಂಗಿಯ ಸಾವಿನ ಸುದ್ದಿ ಅಕ್ಕನಿಗೆ ಬಂದಿತ್ತು. ಪರಿಚಿತನಿಂದಲೇ ಆ ಯುವತಿ ದಾರುಣವಾಗಿ ಹತ್ಯೆಯಾಗಿದ್ಲು. ಹಾಗಾದ್ರೆ ಕೊಲೆಯಾದ ಆ ಯುವತಿ ಯಾರು? ಕೊಂದವನು ಯಾರು? ಅವಳಿಗೂ ಅವನಿಗೂ ಏನ್ ಸಂಬಂಧ? ಈ ಕೊಲೆಗೆ ಕಾರಣ ಏನು? ಯುವತಿ ಮತ್ತು ಆ ಕೊಲೆಗಡುಕನ ತಾಯಿ ಹೇಳೋದೇನು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಎಪಿಸೋಡ್ನಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದ ಹಾಗೆ ಇದು BC ರೋಡ್ ಕೊಲೆ ಸತ್ಯ. ಅವತ್ತು 16 ಜುಲೈ 2026 ಗುರುವಾರ ಸಂಜೆ 5 ಗಂಟೆ ಸುಮಾರು. ಸ್ಥಳ BC ರೋಡ್ ಬಸ್ ನಿಲ್ದಾಣ. ಜನವಿರಳ ಪ್ರದೇಶದಲ್ಲಿ ಅವತ್ತು ಲಾವಣ್ಯ ಅನ್ನೋ ಯುವತಿಯ ಬರ್ಬರವಾಗಿ ಹತ್ಯೆಯಾಗಿತ್ತು. ಪ್ರೀತ್ಸೆ ಅಂತ ಹಿಂದೆ ಬಿದ್ದಿದ್ದ ಪಾಗಲ್ ಪ್ರೇಮಿಯೊಬ್ಬ ಬಾಳಿ ಬದುಕಬೇಕಿದ್ದ ಲಾವಣ್ಯ ಎಂಬ ಯುವತಿಯನ್ನ ಕತ್ತಿಯಿಂದ ಕೊಂದಿದ್ದ. ಅಂದ ಹಾಗೆ ಲಾವಣ್ಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವತ್ತು ಅವಳಿಗೆ ಡೇ ಶಿಫ್ಟ್ ಇತ್ತು. ಸಂಜೆ ಕೆಲಸ ಮುಗಿಸಿ ಲಾವಣ್ಯ ಹಾಸ್ಪಿಟಲ್ನಿಂದ ಹೊರಡ್ತಾಳೆ. ಫ್ರೆಂಡ್ ಜೊತೆ ಖುಷಿಯಾಗಿ ಕಲ್ಲಡ್ಕ ಬಸ್ ಸ್ಟಾಪ್ಗೆ ಬರ್ತಾಳೆ. ಅಲ್ಲಿಂದ ಹೊರಟು BC ರೋಡ್ ಬಸ್ ಸ್ಟಾಪ್ನಲ್ಲಿ ಇಳಿತಾಳೆ. ಅಲ್ಲಿಂದ ಮತ್ತೊಂದು ಸರ್ಕಾರಿ ಬಸ್ ಹತ್ತುತ್ತಾಳೆ. ಅಲ್ಲಿವರೆಗೆ ಎಲ್ಲವೂ ಸರಿ ಇತ್ತು. ಅವಳ ಪಕ್ಕದಲ್ಲೇ ಒಬ್ಬ ಯುವಕ ಬಂದು ಕೂತ್ಕೋತಾನೆ. ಅವನನ್ನ ನೋಡಿ ಲಾವಣ್ಯ ಕೊಂಚ ಗಾಬರಿಯಾಗ್ತಾಳೆ. ಅವನ ಹೆಸರು ಚೇತನ್. ಅವನು ಅವಳಿಗೆ ಪರಿಚಿತದವನೇ ಆಗಿದ್ದ. ಲಾವಣ್ಯ ತಕ್ಷಣ ತನ್ನ ಅಕ್ಕ ಚೈತ್ರಾಗೆ ಕಾಲ್ ಮಾಡ್ತಾಳೆ. ಆಗ ಸುಮಾರು ಸಂಜೆ 5:30 ಆಗಿರಬಹುದು. ಚೈತ್ರಕ್ಕ, ನಾನು ಬಸ್ಸಲ್ಲಿದ್ದೀನಿ, ಆದರೆ ಆ ಚೇತನ್ ಬಂದು ನನ್ನ ಪಕ್ಕ ಕೂತ್ಕೊಂಡಿದ್ದಾನೆ. ಬಸ್ಸಲ್ಲಿ ಇರಿಟೇಟ್ ಮಾಡ್ತಾ ಇದ್ದಾನೆ, ಏನೇನೋ ಹೇಳಿ ಹೆದರಿಸ್ತಾ ಇದ್ದಾನೆ. ನೀನಿಲ್ಲಿಗೆ ಬೇಗ ಬರ್ತೀಯಾ ಅಂತ ಗಾಬರಿಯಲ್ಲಿ ಹೇಳ್ತಾಳೆ. ನೀನು ಗಾಬರಿ ಆಗಬೇಡ, ಇರು, ನಿನ್ನ ಭಾವನಿಗೆ ಕಾಲ್ ಮಾಡ್ತೀನಿ ಅಂತ ಚೈತ್ರ ಫೋನ್ ಕಟ್ ಮಾಡ್ತಾರೆ. ನಂತರ ತನ್ನ ಗಂಡ ಗೌತಮ್ಗೆ ಕಾಲ್ ಮಾಡ್ತಾರೆ. ರೀ, ಚೇತನ್ ಜೊತೆ ಸ್ವಲ್ಪ ಮಾತಾಡಿ, ಅವನು ಮತ್ತೆ ಲಾವಣ್ಯನ ಫಾಲೋ ಮಾಡ್ತಾ ಇದ್ದಾನೆ. ಈಗ ಬಸ್ಸಲ್ಲಿ ಬಂದು ಪಕ್ಕನೇ ಕೂತಿದ್ದಾನಂತೆ. ಅವಳಿಗೆ ಹೆದರಿಸ್ತಾ ಇದ್ದಾನಂತೆ, ತೊಂದರೆ ಕೊಡ್ತಾ ಇದ್ದಾನಂತೆ. ನೀವು ಸ್ವಲ್ಪ ವಿಚಾರಿಸಿ ಅಂತಾರೆ. ಸರಿ ಅಂತ ಗೌತಮ್ ಕೂಡಲೇ ಲಾವಣ್ಯಗೆ ಫೋನ್ ಮಾಡ್ತಾರೆ. ಚೇತನ್ಗೆ ಫೋನ್ ಕೊಡು ಅಂತಾರೆ. ಲಾವಣ್ಯ ಹೆದರ್ಕೊಂಡೆ, ಇಲ್ಲ ಭಾವ, ನಾನು ನನ್ನ ಫೋನ್ ಅವನಿಗೆ ಕೊಟ್ಟರೆ ಅವನು ಅದನ್ನು ಎತ್ಕೊಂಡು ಹೋಗ್ಬಿಡ್ತಾನೆ. ನೀವು ಪ್ಲೀಸ್ ಅವನಿಗೆ ಕಾಲ್ ಮಾಡಿ ಅಂತಾಳೆ. ಸರಿ, ಅವ್ನ ನಂಬರ್ ಕೊಡು, ನಾನು ಮಾತಾಡ್ತೀನಿ ಅಂತಾರೆ. ಅದಕ್ಕೆ ಲಾವಣ್ಯ, ಇಲ್ಲ ಭಾವ, ಅವನ ನಂಬರ್ ನನ್ನ ಹತ್ರ ಇಲ್ಲ ಅಂತಾಳೆ. ಇಷ್ಟೆಲ್ಲ ಆಗುವಾಗಲೂ ಚೇತನ್ ಅವಳ ಪಕ್ಕದಲ್ಲೇ ಕೂತ್ಕೊಂಡಿದ್ದ. ಕೆಲವು ಹೊತ್ತಿನ ನಂತರ ಚೇತನ್ ಎದ್ದು ಹೋಗ್ತಾನೆ. ಲಾವಣ್ಯಗೆ ಈಗ ಸ್ವಲ್ಪ ಜೀವ ಬಂದಂಗಾಗಿತ್ತು. ಭಾವ, ಚೇತನ್ ಹೋದ ಅಂತ ಖುಷಿಯಿಂದಲೇ ಹೇಳ್ತಾಳೆ. ಸರಿ, ನೀನೇನು ಭಯ ಪಡಬೇಡ, ಅವನೇನು ಮಾಡೋಕ್ಕಾಗಲ್ಲ, ನೀನು ಧೈರ್ಯವಾಗಿರುವಂತ ಗೌತಮ್ ಹೇಳ್ತಾರೆ. ಹೀಗೆ ಮಾತಾಡ್ತಾ ಇರುವಾಗಲೇ ಮತ್ತೆ ಚೇತನ್ ಬಸ್ ಒಳಗೆ ಬರ್ತಾನೆ. ಅವನನ್ನು ನೋಡಿದ ಕೂಡಲೇ ಲಾವಣ್ಯಗೆ ಮತ್ತೆ ಭಯ ಆಗಿತ್ತು. ಗೌತಮ್ ಜೊತೆಗೆ ಮಾತಾಡ್ತಲೇ ಲಾವಣ್ಯ ಬಸ್ಸಿಂದ ಇಳಿದು ಕೆಳಗಡೆ ಹೋಗ್ತಾಳೆ. ಹೆಂಗಾದ್ರೂ ಮಾಡಿ ಈ ಕಿರಾತಕನಿಂದ ಬಚಾವಾಗಬೇಕು ಅಂತ ಓಡೋಕೆ ಶುರು ಮಾಡ್ತಾಳೆ. ಆಗ್ಲೂ ಗೌತಮ್ ಲೈನ್ನಲ್ಲೇ ಇದ್ರು. ಲಾವಣ್ಯ ಓಡಿದ್ದು ನೋಡಿ ಚೇತನ್ ಕೂಡ ಹಿಂಬಾಲಿಸ್ತಾನೆ. ತಾನು ತಂದಿದ್ದ ಬ್ಯಾಗ್ಗೆ ಕೈ ಹಾಕಿ ಒಂದು ದೊಡ್ಡ ಕತ್ತಿ ತೆಗಿತಾನೆ. ಅದನ್ನು ನೋಡಿದ ಲಾವಣ್ಯಗೆ ಹೆದರಿಕೆ ಜಾಸ್ತಿ ಆಗಿತ್ತು. ಒಂದು ಕೈಯಲ್ಲಿ ಫೋನ್, ಮತ್ತೊಂದರಲ್ಲಿ ಬ್ಯಾಗ್ ಹಿಡ್ಕೊಂಡು ಮೇನ್ ರೋಡ್ ಕಡೆಗೆ ಓಡೋಕೆ ಶುರು ಮಾಡ್ತಾಳೆ. ಅಟ್ಲೀಸ್ಟ್ ಮೇನ್ ರೋಡ್ಗೆ ಹೋಗ್ಬಿಟ್ರೆ ಅಲ್ಲಿ ರಿಕ್ಷಾದವರು, ಬಸ್ನವರು ಯಾರಾದರೂ ಇದ್ದೇ ಇರ್ತಾರೆ ಅಂತ ಅಂದ್ಕೊಂಡು ಓಡ್ತಾಳೆ. ಕಥೆ ಮುಂದುವರ್ಸೋಕ್ಕೂ ಮೊದಲು ಈ ಲಾವಣ್ಯ ಯಾರು? ಅವಳನ್ನು ಫಾಲೋ ಮಾಡ್ತಿರೋ ಚೇತನ್ ಯಾರು? ಚೇತನ್ಗೂ ಅವಳಿಗೂ ಏನು ಸಂಬಂಧ? ಅವನ್ಯಾಕೆ ಇವಳಿಗೆ ಟಾರ್ಚರ್ ಕೊಡ್ತಿದ್ದಾನೆ ಅನ್ನೋ ಬಗ್ಗೆ ಹೇಳ್ತೀವಿ ನೋಡಿ. ಲಾವಣ್ಯ ಒಬ್ಬ ಬಡ ಕೃಷಿಕ ಕುಟುಂಬದವರು. ತಂದೆ ಹೆಸರು ಬಾಲಕೃಷ್ಣ ಗೌಡ. ಅವರನ್ನ ಬಾಳಪ್ಪ ಗೌಡ ಅಂತಾನೂ ಕರೀತಾರೆ. ಅಮ್ಮ ರೂಪಾ ಗೌಡ. ಇವರಿಗೆ 3 ಹೆಣ್ಣು ಮಕ್ಕಳು. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಳ್ಕೊಳ್ಳುವಷ್ಟು ಉತ್ತಮವಾಗಿಲ್ಲದಿದ್ರೂ ತನ್ನ 3 ಹೆಣ್ಣು ಮಕ್ಕಳ ಓದಿಗೇನು ಕೊರತೆ ಮಾಡಿರಲಿಲ್ಲ. ಲಾವಣ್ಯ ಪ್ರಾಥಮಿಕ ಶಾಲೆಯನ್ನ ಉಳಿ ಗ್ರಾಮದಲ್ಲೇ ಮುಗಿಸಿದ್ರು. ನಂತರ ಮೊರಾರ್ಜಿ ವಸತಿ ಶಾಲೆಗೆ ಸೇರ್ಕೋತಾಳೆ. ಅಲ್ಲೇ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಓದಿದ್ಲು. ನಂತರ ಕಕ್ಯಾಪದವ್ನಲ್ಲಿ 2nd PUC ಮಾಡ್ತಾಳೆ. ಮುಂದೆ ನರ್ಸ್ ಆಗಬೇಕು ಅಂತ ಆಸೆ ಪಡ್ತಾಳೆ. ತಂದೆ ಬಾಳಪ್ಪ ಗೌಡ್ರಿಗೂ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕೆಂಬ ಆಸೆ ಇತ್ತು. ಹೀಗಾಗಿ ಲಾವಣ್ಯ ನರ್ಸಿಂಗ್ ಕೋರ್ಸ್ ಮಾಡ್ತೀನಿ ಅಂದಾಗ ತಂದೆ ಸರಿ ಆಯ್ತು ಅಂತಾರೆ. ಲಾವಣ್ಯ ಪುತ್ತೂರಿನಲ್ಲಿ ನರ್ಸಿಂಗ್ ಕೋರ್ಸ್ ಜಾಯಿನ್ ಮಾಡ್ತಾಳೆ.
ನಂತರ ಕೆಲಸಕ್ಕೆ ಅಂತ ಕಲ್ಲಡ್ಕದ ಪುಷ್ಪರಾಜ್ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಟ್ರೈ ಮಾಡ್ತಾಳೆ. ಆದರೆ ಫೈನಲ್ ಇಯರ್ನಲ್ಲಿ ಒಂದು ಸಬ್ಜೆಕ್ಟ್ ಬಾಕಿ ಉಳಿದಿತ್ತು. ಹೀಗಾಗಿ ಅವಳಿಗೆ ನರ್ಸ್ ಕೆಲಸ ಸಿಗಲ್ಲ. ಲಾವಣ್ಯ ಅಲ್ಲಿನ ಡಾಕ್ಟರ್ ಜೊತೆ ಮಾತಾಡಿ ರಿಕ್ವೆಸ್ಟ್ ಮಾಡ್ತಾಳೆ, ನಾನು ಆದಷ್ಟು ಬೇಗ ನರ್ಸಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡ್ತೀನಿ, ನಿಮ್ಮ ಆಸ್ಪತ್ರೆಯಲ್ಲೇ ನರ್ಸ್ ಆಗಿ ಕೆಲಸ ಮಾಡ್ತೀನಿ, ಅಲ್ಲಿವರೆಗೆ ಅಂದರೆ ಕೋರ್ಸ್ ಕಂಪ್ಲೀಟ್ ಆಗೋ ತನಕ ನನಗೆ ಇದೇ ಹಾಸ್ಪಿಟಲ್ನಲ್ಲೇ ಬೇರೆ ಯಾವುದಾದ್ರೂ ಕೆಲಸ ಕೊಡಿ, ನಾನು ಮಾಡ್ತೀನಿ ಅಂತ ಮನವಿ ಮಾಡ್ತಾಳೆ. ಡಾಕ್ಟರ್ ರಾಜೀವ್ ರೆಡ್ಡಿ ಅವರು ಸರಿ ಆಯ್ತು ಅಂತಾರೆ. ಲಾವಣ್ಯ ಅಲ್ಲೇ ಮೆಡಿಕಲ್ನಲ್ಲಿ ಸಣ್ಣ ಪುಟ್ಟ ಕೆಲಸ, ರಿಸೆಪ್ಷನಿಸ್ಟ್ ಕೆಲಸ, ಹಾಗೆ ಕಂಪ್ಯೂಟರ್ನಲ್ಲಿ ಡಾಟಾ ಫೀಡ್ ಮಾಡೋದು ಮುಂತಾದ ಕೆಲಸ ಶುರು ಮಾಡ್ತಾಳೆ. ಈಗ ಲಾವಣ್ಯ ತುಂಬಾ ಸಂತೋಷದಿಂದಿದ್ಲು. ಕೆಲವು ದಿನಗಳ ಬಳಿಕ ತನ್ನ ಹಿರಿಯಕ್ಕನಿಗೂ ಅದೇ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿಸ್ತಾಳೆ. ಲಾವಣ್ಯಳ ಅಕ್ಕ ಮೆಡಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಜಾಯಿನ್ ಮಾಡ್ತಾರೆ. ಇಲ್ಲಿಂದ ಇವರ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಬಂದಿತ್ತು. ಲಾವಣ್ಯ ಅಪ್ಪ ಅಮ್ಮನಿಗೆ ಫೈನಾನ್ಷಿಯಲಿ ಸಣ್ಣ ಪುಟ್ಟ ಸಹಾಯ ಮಾಡೋಕೆ ಆರಂಭಿಸ್ತಾಳೆ. ಲಾವಣ್ಯಳ ಎರಡನೇ ಅಕ್ಕ ತೇಜಾಕ್ಷಿ ಗೌಡ ಉಪ್ಪಿನಂಗಡಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾರೆ. ಲಾವಣ್ಯ ಮನೆಯ ಕಿರಿಮಗಳು, ಹೀಗಾಗಿ ಎಲ್ಲರೂ ತುಂಬಾ ಮುದ್ದು ಮಾಡ್ತಿದ್ರು. ಅವಳು ಕೂಡ ಯಾವಾಗಲೂ ಉತ್ಸಾಹದಿಂದ ಇರ್ತಿದ್ಲು. ಎಲ್ಲರ ಜೊತೆಗೂ ಬೆರ್ತು ಮಾತಾಡ್ತಾ ಇದ್ಲು. ಎಲ್ಲವೂ ಚೆನ್ನಾಗೇ ಇತ್ತು. ಹೀಗಿರುವಾಗ ಅವತ್ತು ಜುಲೈ 16, 2026 ಗುರುವಾರ ಬೆಳಗ್ಗೆ 7:15 ಸುಮಾರಿಗೆ ಲಾವಣ್ಯ ತಿಂಡಿ ತಿನ್ಕೊಂಡು ಆಸ್ಪತ್ರೆಗೆ ಹೋಗೋಕೆ ರೆಡಿ ಆಗ್ತಾಳೆ. ಅಪ್ಪ ಅಮ್ಮ ಮತ್ತು ಅಕ್ಕ ತೇಜಾಕ್ಷಿ ಜೊತೆ ಮಾತಾಡಿಕೊಂಡು ಬಾಕ್ಸ್ ಪ್ಯಾಕ್ ಮಾಡಿಕೊಂಡು ಹೊರಡ್ತಾಳೆ. ತೇಜಾಕ್ಷಿ ಮತ್ತು ಲಾವಣ್ಯ ತುಂಬಾ ಕ್ಲೋಸ್ ಇದ್ರು. ಪ್ರತಿಯೊಂದನ್ನ ಶೇರ್ ಮಾಡ್ತಾ ಇದ್ರು. ಪ್ರತಿದಿನ ತೇಜಾಕ್ಷಿ ಲಾವಣ್ಯಳನ್ನ ತನ್ನ 2 ವೀಲರ್ನಲ್ಲಿ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡ್ತಾ ಇದ್ಲು. ಹಾಗೆ ಅವತ್ತು ಕೂಡ ಜುಲೈ 16ಕ್ಕೆ ತೇಜಾಕ್ಷಿ 7:30 ಸುಮಾರಿಗೆ ಲಾವಣ್ಯಳನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿ ಮನೆಗೆ ಬರ್ತಾರೆ. ಲಾವಣ್ಯ ಗೌರ್ಮೆಂಟ್ ಬಸ್ ಹತ್ತಿ 9 ಗಂಟೆ ಸುಮಾರಿಗೆ ತಾನು ಕೆಲಸ ಮಾಡ್ತಾ ಇದ್ದ ಕಲ್ಲಡ್ಕದ ಆಸ್ಪತ್ರೆ ರೀಚ್ ಆಗ್ತಾಳೆ. ಆಸ್ಪತ್ರೆಯಲ್ಲಿ ಅವಳ ದಿನಚರಿ ಎಂದಿನಂತಿತ್ತು. ಮಧ್ಯಾಹ್ನ ಹಾಸ್ಪಿಟಲ್ ಸ್ಟಾಫ್ ಜೊತೆಗೆ ಕೂತು ಊಟ ಮಾಡ್ತಾಳೆ. ಲಾವಣ್ಯ ಈ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಜಾಯಿನ್ ಆಗಿ ಬರೀ 3 ತಿಂಗಳಾಗಿತ್ತಷ್ಟೇ. ಆ ವಾರ ಅವಳಿಗೆ ಡೇ ಶಿಫ್ಟ್ ಇತ್ತು. ಪ್ರತಿ ವಾರ ಶಿಫ್ಟ್ ಚೇಂಜ್ ಆಗ್ತಿತ್ತು. ಲಾವಣ್ಯ ತನ್ನ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ಲು. ಮುಂದೊಂದು ದಿನ ಇದೇ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರಬೇಕು, ರೋಗಿಗಳ ಸೇವೆ ಮಾಡಬೇಕು ಅಂತ ಕನಸು ಕಂಡಿದ್ಲು. ಆ ದಿನ ತನ್ನ ಕೆಲಸ ಮುಗಿಸಿ ಸಂಜೆ 5 ಗಂಟೆ ಸುಮಾರಿಗೆ ಹಾಸ್ಪಿಟಲ್ನಿಂದ ಹೊರಡ್ತಾಳೆ. ಯಾವಾಗಲೂ 5:45ಕ್ಕೆ ಅವಳಿಗೆ ಮನೆಗೆ ಬಸ್ ಸಿಗ್ತಿತ್ತು. ಪ್ರತಿದಿನ ಅವಳದ್ದು ಸೇಮ್ ರುಟೀನ್. ಕಕ್ಯಪದವ್ಗೆ ಪ್ರೈವೇಟ್ ಬಸ್ ಸೌಲಭ್ಯ ಇತ್ತು, ಆದರೆ ಅದು ಸುತ್ತಿ ಬಳಸ್ಕೊಂಡು ಬರುತ್ತೆ. ಹಾಗಾಗಿ ಲಾವಣ್ಯ ಮನೆ ತಲುಪೋದು ತುಂಬಾ ಲೇಟ್ ಆಗ್ತಿತ್ತು. ಅದಕ್ಕೆ ಲಾವಣ್ಯ ಪ್ರತಿದಿನ ಗೌರ್ಮೆಂಟ್ ಬಸ್ನಲ್ಲೇ ಓಡಾಡ್ತಿದ್ಲು. ಸಂಜೆ 6:50ಕ್ಕೆಲ್ಲ ಮನೆ ಸಮೀಪ ಬರ್ತಿದ್ದ ಲಾವಣ್ಯ ತೇಜಾಕ್ಷಿಗೆ ಫೋನ್ ಮಾಡಿ ಬಸ್ ಸ್ಟಾಪ್ಗೆ ಬರೋಕೆ ಹೇಳ್ತಿದ್ಲು. ತೇಜಾಕ್ಷಿ ಬಸ್ ಬರೋ ಮುಂಚೆನೆ ಬಸ್ ಸ್ಟಾಪ್ ಹತ್ರ ಹೋಗಿ ತಂಗಿಗಾಗಿ ವೇಟ್ ಮಾಡಿ ನಂತರ ಅವಳನ್ನ ಪಿಕ್ ಮಾಡಿಕೊಂಡು ಇಬ್ರು ಮನೆಗೆ ಬರ್ತಾ ಇದ್ರು. ಇದು ಇವರ ಡೈಲಿ ರುಟೀನ್ ಆಗಿತ್ತು. ತೇಜಾಕ್ಷಿ ಇಲ್ಲ ಅಂದ್ರೆ ಕೆಲವೊಮ್ಮೆ ತಂದೆ ಬಾಳಪ್ಪ ಅವರು ಲಾವಣ್ಯಳನ್ನ ಪಿಕ್ ಮಾಡ್ತಾ ಇದ್ರು. ನಾವು ಆರಂಭದಲ್ಲಿ ಹೇಳಿದ ಹಾಗೆ ಆವತ್ತು ಕೂಡ ಸಂಜೆ ಲಾವಣ್ಯ ಬಂದು ಬಸ್ನಲ್ಲಿ ಕೂರ್ತಾಳೆ. ನಂತರ ಚೇತನ್ ಬಂದು ಅವಳಿಗೆ ಹಿಂಸೆ ಕೊಡ್ತಾನೆ. ಲಾವಣ್ಯ ಬಸ್ನಿಂದ ಇಳಿದು ಓಡೋಕೆ ಶುರು ಮಾಡ್ತಾಳೆ. ಈ ಪಾಪಿ ಚೇತನ್ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಅವಳನ್ನ ಅಟ್ಟಾಡಿಸಿಕೊಂಡು ಹೋಗ್ತಾನೆ. ಬಹುಶಃ ಅವತ್ತು ಲಾವಣ್ಯ ಮೇನ್ ರೋಡ್ಗೆ ಹೋಗಿದ್ರೆ ಬದುಕ್ತಾ ಇದ್ಲೋ ಏನೋ. ಆದರೆ ಅದೇನಾಯ್ತೋ ಏನೋ, ಲಾವಣ್ಯ ರಿವರ್ಸ್ ದಿಕ್ಕಲ್ಲಿ ಓಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಬಹುಶಃ ಅವಳಿಗೆ ಅನ್ಸಿರಬಹುದು ಬಸ್ ಸ್ಟ್ಯಾಂಡ್ ಒಳಗಡೆ ಜನ ಇದ್ದೇ ಇರ್ತಾರೆ, ಅಲ್ಲಿಗೆ ಹೋದ್ರೆ ಸೇಫ್ ಆಗಬಹುದು ಅಂತ ಯೋಚಿಸಿರಬಹುದು. ಆದರೆ ಲಾವಣ್ಯಳ ನಸೀಬು ಕೈ ಕೊಟ್ಟಿತ್ತು. ಅದೇ ಬಸ್ ಸ್ಟ್ಯಾಂಡ್ನಲ್ಲೇ ಅವನ ಪಾಲಿನ ಯಮ ಕಾಯ್ತಿದ್ದ. ಅವಳ ದುರಾದೃಷ್ಟ ಎಂಬಂತೆ ಬಸ್ ಸ್ಟ್ಯಾಂಡ್ನಲ್ಲಿ ಹೆಚ್ಚು ಜನ ಇರಲಿಲ್ಲ. ಆದರೂ ತನ್ನ ಶಕ್ತಿ ಮೀರಿ ಲಾವಣ್ಯ ಓಡ್ತಾಳೆ. ಓಡುವಾಗ ಸ್ಲಿಪ್ಪರ್ ಸ್ಕಿಡ್ ಆಗಿ ಜಾರಿ ಬಿದ್ದು ಹೋಗ್ತಾಳೆ. ಅವಳ ಹಿಂದೆ ಕತ್ತಿ ಹಿಡಿದು ಚೇತನ್ ಓಡ್ತಿದ್ದ. ಆಗ ಸುಮಾರು 6 ಗಂಟೆ ಆಗಿರಬಹುದು. ಇನ್ನೂ ಬೆಳಕಿತ್ತು. ಲಾವಣ್ಯ ಕೆಳಗಡೆ ಬಿದ್ದ ಕೂಡಲೇ ಚೇತನ್ ಕತ್ತಿಯಿಂದ ಹಲ್ಲೆ ಮಾಡಿಬಿಡ್ತಾನೆ. ಅಕ್ಷರಶಃ ನರರೂಪಿ ರಾಕ್ಷಸನಂತೆ ಎರಗಿದ್ದ. ಕ್ರೂರ ಮೃಗ ಬೇಟೆಯಾಡುವಂತೆ ಆ ಅಮಾಯಕ ಹುಡುಗಿಯನ್ನ ಕೊಚ್ಚಿ ಕೊಂದು ಹಾಕಿದ್ದ. ಅವನಿಗೆ ಅವಳ ಮೇಲೆ ಎಷ್ಟು ಸಿಟ್ಟಿತ್ತು ಅಂದ್ರೆ ಲಾವಣ್ಯ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದ. ಹೀಗೆ ಹಲ್ಲೆ ಮಾಡುವಾಗಲೇ ಚೇತನ್ ಕೈಯಿಂದ ಕತ್ತಿ ಸ್ಲಿಪ್ ಆಗಿ ಬೀಳುತ್ತೆ. ಅದನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಒಂದೇ ಸಮ ಓಡೋಕೆ ಸ್ಟಾರ್ಟ್ ಮಾಡ್ತಾನೆ. ಈ ಎಲ್ಲಾ ದೃಶ್ಯಗಳು ಬಸ್ ಸ್ಟ್ಯಾಂಡ್ ಒಳಗಡೆ ಇದ್ದ CCTVಯಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದ್ವು. ವಿಷಯ ಪೊಲೀಸರಿಗೆ ಗೊತ್ತಾಗುತ್ತೆ. ಪೊಲೀಸರು ತಡ ಮಾಡದೆ ಘಟನಾ ಸ್ಥಳಕ್ಕೆ ಬರ್ತಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಯುವತಿಯನ್ನ ಬೇಗ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಅಷ್ಟರಲ್ಲಾಗಲೇ ಅವಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. 20 ವರ್ಷದ ಲಾವಣ್ಯ ಭೀಕರವಾಗಿ ಹತಳಾಗಿದ್ಲು. ಇಷ್ಟೆಲ್ಲ ಆಗುವಾಗಲೂ ಲಾವಣ್ಯ ಅವರ ಭಾವ ಗೌತಮ್ ಫೋನ್ನಲ್ಲಿದ್ದರು. ಲಾವಣ್ಯ ಅಯ್ಯೋ ಅಂತ ಹೇಳೋದನ್ನು ಕೇಳಿಸ್ಕೊಂಡಿದ್ರು.
ತಕ್ಷಣ ಲಾವಣ್ಯಳ ದೊಡ್ಡಮ್ಮನ ಮಗ ನಿತಿನ್ಗೆ ಕಾಲ್ ಮಾಡ್ತಾರೆ. ತಕ್ಷಣ BC ರೋಡ್ ಬಸ್ ಸ್ಟ್ಯಾಂಡ್ಗೆ ಹೋಗೋಕೆ ಹೇಳ್ತಾರೆ. ಇತ್ತ ಲಾವಣ್ಯ ಅಕ್ಕ ಚೈತ್ರ ಕೂಡ ಗಾಬರಿಯಲ್ಲಿದ್ರು. ಅವರಿಗೆ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವರು ಲಾವಣ್ಯ ಫೋನ್ಗೆ ಕಾಲ್ ಮಾಡ್ತಾನೆ ಇದ್ರು, ಬಟ್ ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಗೌತಮ್ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ತಾರೆ. ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಬರೋಕೆ ಹೇಳ್ತಾರೆ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಡೈರೆಕ್ಟ್ ಮನೆಗೆ ಬರೋಕೆ ಹೇಳ್ತಾರೆ. ಚೈತ್ರಾಗೆ ಕನ್ಫ್ಯೂಷನ್ ಆಗಿತ್ತು, ಬಟ್ ಲಾವಣ್ಯ ಸತ್ತೋಗಿರೋ ವಿಷಯ ಗೌತಮ್ ಹೇಳಿರಲಿಲ್ಲ. ಏನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಬಟ್ ಸರಿ ಹೋಗ್ತಾಳೆ, ಅವಳು ಮಾತಾಡ್ತಿದ್ದಾಳೆ ಅಂದಿದ್ರು. ಇತ್ತ ಸ್ಥಳಕ್ಕೆ ಬಂದ ಪೊಲೀಸರು ತನಿಖೆ ಆರಂಭಿಸಿದ್ರು. ಮೊದಲಿಗೆ CCTV ಫುಟೇಜ್ನ ಕೂಲಂಕಷವಾಗಿ ಪರಿಶೀಲಿಸ್ತಾರೆ. ಆಗ ಒಂದು ಆಲ್ಟೋ ಕಾರ್ ಬಸ್ ಸ್ಟ್ಯಾಂಡ್ ಹೊರಗಡೆ ನಿಂತಿರೋದ್ರ ಬಗ್ಗೆ ಗೊತ್ತಾಗುತ್ತೆ. ಚೇತನ್ ಅದೇ ಆಲ್ಟೋ ಕಾರಲ್ಲಿ ಮಂಗಳೂರು ಕಡೆಗೆ ಪರಾರಿಯಾಗಿದ್ದ. ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಹುಡುಕಾಟ ಆರಂಭಿಸ್ತಾರೆ. ಚೇತನ್ ಹಲವು ದಿನಗಳಿಂದ ಲಾವಣ್ಯಳನ್ನ ಫಾಲೋ ಮಾಡಿದ್ದ. ಅವಳು ಯಾವ ಟೈಮ್ಗೆ ಬರ್ತಾಳೆ, ಯಾವ ಟೈಮ್ಗೆ ಹೋಗ್ತಾಳೆ ಎಲ್ಲವನ್ನ ಸ್ಟಡಿ ಮಾಡಿದ್ದ. ಅವತ್ತು ಕೂಡ ಸರಿಯಾದ ಟೈಮ್ಗೆ ಕಕ್ಯಾಪದವು ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತಿದ್ದ. ಇದೆಲ್ಲವನ್ನು ಪೊಲೀಸರು ನೋಟ್ ಮಾಡ್ತಾರೆ. ಇತ್ತ ತೇಜಾಕ್ಷಿಗೆ ಇದ್ಯಾವುದರ ಬಗ್ಗೆ ಗೊತ್ತೇ ಇರಲಿಲ್ಲ. ಅವರು ಸಂಜೆ ಯಾಕಿನ್ನೂ ಲಾವಣ್ಯ ಫೋನ್ ಮಾಡಿಲ್ವಲ್ಲ ಅಂತ ಯೋಚಿಸ್ತಾರೆ. ನಂತರ ಅವರ ತಮ್ಮ ನಿತಿನ್ ನಡೆದಿರೋ ಘೋರದ ಬಗ್ಗೆ ಹೇಳ್ತಾರೆ. ಅವರ ಮಾತು ಕೇಳಿ ತೇಜಾಕ್ಷಿಗೆ ಆಕಾಶವೇ ಕಳಚಿದಂತೆ ಆಗಿತ್ತು. ಹಾಗಾದ್ರೆ ಅವತ್ತು ಆ ಬಸ್ಸಲ್ಲಿ ಏನಾಯ್ತು? ಆವತ್ತು ಸಂಜೆ ಲಾವಣ್ಯ ಬಸ್ ಹತ್ತಿದಾಗ ಬಸ್ ಫುಲ್ ಖಾಲಿ ಇತ್ತು. ಚೇತನ್ ಸೀದಾ ಬಂದು ಅವಳ ಪಕ್ಕನೆ ಕೂರ್ತಾನೆ. ಇಬ್ಬರ ಮಧ್ಯೆ ಮಾತಾಗುತ್ತೆ. ಇನ್ಫ್ಯಾಕ್ಟ್ ಚೇತನ್ ಮತ್ತು ಲಾವಣ್ಯ ಈ ಮೊದಲು ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತಾನು ಹೇಳಲಾಗಿದೆ. ಆದರೆ 4 ವರ್ಷದ ಹಿಂದೆ ಲಾವಣ್ಯ ಬ್ರೇಕಪ್ ಮಾಡ್ಕೊಂಡಿದ್ದಂತೆ. ಆದರೆ ಚೇತನ್ ಮಾತ್ರ ಲಾವಣ್ಯಳನ್ನ ಬಿಡೋಕೆ ರೆಡಿ ಇರಲಿಲ್ಲ. ಅವಳ ದುಂಬಾಲು ಬಿದ್ದಿದ್ದ. ಪ್ರೀತ್ಸೆ ಅಂತ ಫೋರ್ಸ್ ಮಾಡ್ತಾ ಇದ್ದ. ಮಾನಸಿಕ ಕಿರುಕುಳ ನೀಡ್ತಾ ಇದ್ದ. ಆದರೆ ಲಾವಣ್ಯ ಮಾತ್ರ ಅವನನ್ನ ತಿರಸ್ಕರಿಸ್ತಾ ಇದ್ಲು. ಹೀಗಾಗಿ ಚೇತನ್ ಖುದ್ದು ಹೋಗಿದ್ದ. ಆದರೆ ಅವತ್ತು 2ರಲ್ಲಿ 1 ತೀರ್ಮಾನ ಆಗಲೇಬೇಕು ಅಂತ ಅಂದ್ಕೊಂಡೆ ಬ್ಯಾಗಲ್ಲಿ ಕತ್ತಿ ಇಟ್ಕೊಂಡು ಬಂದಿದ್ದ ಅನಿಸುತ್ತೆ. ಚೇತನ್ ಯಾವಾಗ ಹೆಚ್ಚು ಇರಿಟೇಟ್ ಮಾಡೋಕೆ ಶುರು ಮಾಡಿದ್ನೋ ಆಗ ಲಾವಣ್ಯ ತನ್ನ ಹಿರಿಯಕ್ಕನಿಗೆ ಫೋನ್ ಮಾಡಿದ್ದು. ನಂತರ ಅವಳ ಭಾವ ಗೌತಮ್ ಕರೆ ಬಂದಿದ್ದು. ಅಂದಹಾಗೆ ಲಾವಣ್ಯ ಅಕ್ಕ ಚೈತ್ರಾಗೆ 8 ತಿಂಗಳ ಹಿಂದೆ ಅಷ್ಟೇ ಮದುವೆಯಾಗಿತ್ತು. ಅವರು ತಮ್ಮ ಗಂಡನ ಮನೆಯಲ್ಲಿ ಇರ್ತಾ ಇದ್ರು. ಪೊಲೀಸರು ಚೇತನ್ಗಾಗಿ ಸರ್ಚ್ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಜುಲೈ 17ಕ್ಕೆ ಬೆಳಗ್ಗೆ ಚೇತನ್ ಮನೆಗೆ ಹೋಗ್ತಾರೆ. ಅಪ್ಪ ಅಮ್ಮನನ್ನ ವಿಚಾರಿಸ್ತಾರೆ. ಈ ವೇಳೆ ಚೇತನ್ ತಂದೆ ತಾಯಿ ಕಣ್ಣೀರು ಹಾಕ್ತಾ ಮಾತಾಡ್ತಾರೆ. ಸರ್, ಈ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ಸರ್ ಅಂತಾರೆ. ಅಚ್ಚರಿ ಎಂಬಂತೆ ಆಗ್ಲೇ ಚೇತನ್ ಅಪ್ಪನಿಗೆ ಕಾಲ್ ಮಾಡಿದ್ದ. ಪಪ್ಪ, ನಾನು ಕೊಲೆ ಮಾಡಿದ್ದೀನಿ, ಲಾವಣ್ಯಳನ್ನ ಸಾಯಿಸಿಬಿಟ್ಟೆ. ಈಗ ನಾನು ವಿಷ ಕೊಡ್ತಿದ್ದೀನಿ. ನನಗೆ ತುಂಬ ಹೊಟ್ಟೆ ನೋವ್ತಾ ಇದೆ, ನಾನು ಸಾಯ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಪ್ಪ, ಬೇಡ, ಹಾಗೆಲ್ಲ ಮಾತಾಡಬೇಡ, ನೀನು ಈಗ ಎಲ್ಲಿದ್ದೀಯಾ ಅಂತ ಕೇಳ್ತಾರೆ. ನಾನು ವಾಮಂಜೂರು ಹತ್ರ ಇದ್ದೀನಿ ಅಂತಾನೆ. ಸರಿ ಆಯಿತು, ನೀನು ಅಲ್ಲೇ ಇರು, ಪೊಲೀಸರಿಗೆ ಸರೆಂಡರ್ ಆಗು ಅಂತಾರೆ. ಪೊಲೀಸರು ಚೇತನ್ ಹತ್ರ ಮಾತಾಡ್ತಾರೆ. ತಡ ಮಾಡದೆ ಪೊಲೀಸರ ಮತ್ತೊಂದು ಟೀಮ್ ಚೇತನ್ ಇದ್ದ ಸ್ಥಳಕ್ಕೆ ಹೋಗುತ್ತೆ. ಅಲ್ಲಿ ಅದಾಗಲೇ ಯಾರೋ ಇವರನ್ನ ಹಿಡಿದು ಕೂರಿಸಿದ್ರು. ಈ ಚೇತನ್ನನ್ನ ಹಿಡಿದಿದ್ದು ಗಿರೀಶ್. ಇವರು ಚೇತನ್ನನ್ನ ಹೇಗೆ ಹಿಡಿದ್ರು ಅನ್ನೋ ಬಗ್ಗೆ ಕೂಡ್ಲಾ ರಾಂಪೇಜ್ ಚಾನೆಲ್ ಜೊತೆ ಮಾತಾಡಿ ಹೇಳಿದ್ದಾರೆ. ನಾನು ಬೆಳಗ್ಗೆ ಅಂಗಡಿ ಮುಂದೆ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ಅದು ಮಂಗಳ್ ಜ್ಯೋತಿ ರೋಡ್ ಮಾರ್ಗವಾಗಿ ಪಚ್ಚನಾಡಿಗೆ ಹೋಗೋ ರಸ್ತೆ. ಬೆಳಗ್ಗೆ 8ರ ಸುಮಾರಿಗೆ ಒಬ್ಬ ವ್ಯಕ್ತಿ ಕಾರ್ ಡ್ರೈವ್ ಮಾಡಿಕೊಂಡು ಬಂದ. ನಾನು ಕೂತಿದ್ದ ಜಾಗದಲ್ಲೇ ಪಾರ್ಕ್ ಮಾಡ್ದ. ಅವನು ಕಾರ್ ಒಳಗಡೆನೆ ಕೂತ್ಕೊಂಡಿದ್ದ. ತುಂಬ ಹೊತ್ತು ಹೊರಗಡೆ ಬರಲೇ ಇಲ್ಲ. ನನಗೆ ಯಾಕೋ ಅವನ ಮೇಲೆ ಅನುಮಾನ ಬಂತು. ಹತ್ತಿರ ಹೋಗಿ ಕಾರ್ ವಿಂಡೋ ಗ್ಲಾಸ್ ಡೌನ್ ಮಾಡೋಕೆ ಹೇಳಿದೆ. ಅವನು ಡೌನ್ ಮಾಡ್ದ. ಅವನನ್ನು ನೋಡಿದ ಕೂಡಲೇ ನನಗೆ ಗೊತ್ತಾಯಿತು. ನಾನು ಮೊಬೈಲ್ನಲ್ಲಿ ಇವನು ಕೊಲೆ ಮಾಡಿದ್ದ ನ್ಯೂಸ್ ನೋಡಿದ್ದೆ. ಅದಕ್ಕೆ ನೀನೇ ಅಲ್ವಾ ಕೊಲೆ ಮಾಡಿದ್ದು ಅಂತ ಕೇಳಿದೆ. ಅದಕ್ಕೆ ಅವನು ತುಳುವಿನಲ್ಲಿ ಇಲ್ಲ, ನನಗೇನು ಗೊತ್ತಿಲ್ಲ ಅಂದ. ಬಟ್ ನನಗೆ ಅವನೇ ಅಂತ ಕನ್ಫರ್ಮ್ ಇತ್ತು. ಅವನು ಹೋಗೋಕೆ ಟ್ರೈ ಮಾಡಿದ್ರು ಬಿಡದೆ ಅವನನ್ನು ಕಾರ್ನಿಂದ ಕೆಳಗಿಳಿಸ್ದೆ. ಅಲ್ಲೇ ಪಕ್ಕದಲ್ಲಿ ಜನ ಕೆಲಸ ಮಾಡ್ತಾ ಇದ್ರು. ಎಲ್ಲರನ್ನ ಜೋರಾಗಿ ಕರೆದೆ. ಆದರೆ ಯಾರೂ ಹತ್ರ ಬರಲಿಲ್ಲ ಸರ್ ಅಂತ ಗಿರೀಶ್ ಹೇಳ್ತಾರೆ. ಅವನು ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದ. ಕೊಲೆ ಮಾಡಿದಾಗ ಅವನು ವೈಟ್ ಶರ್ಟ್ ಹಾಕ್ಕೊಂಡಿದ್ದ. ಆದರೆ ನಾನು ಹಿಡಿದಾಗ ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡಿದ್ದ. ಚೇತನ್ ನಾನು ಬಾತ್ರೂಮ್ಗೆ ಹೋಗಬೇಕು ಅಂತ ಹೇಳಿ ನಡ್ಕೊಂಡು ಹೋದ. ನಾನು ಅವನನ್ನು ಹಿಂಬಾಲಿಸಿದೆ. ಮತ್ತೆ ಟರ್ನ್ ಹೊಡೆದು ಕಾರ್ ಹತ್ರ ಬಂದ. ಕಾರ್ ಒಳಗಡೆ ಕೂತು ಗಾಡಿ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡ್ದ. ನಾನು ತಕ್ಷಣ ಕೀ ಕಿತ್ಕೊಂಡೆ ಅಂದಿದ್ದಾರೆ. ಅವನು ನನ್ನನ್ನು ಜೋರಾಗಿ ನೂಕ್ದ. ನಂತರ ಅಲ್ಲೇ ಇದ್ದ ಯಾರೋ ಪೊಲೀಸರಿಗೆ ಫೋನ್ ಮಾಡಿದ್ರು. ನಾನು ಅವನ ಕಾಲರ್ ಹಿಡ್ಕೊಂಡು ಹೊರಗಡೆ ಎಳ್ದೆ. ಕಾರ್ ಸೀಟ್ ಕೆಳಗೆ 2 ಚಾಕು ಇದ್ವು. ಅದನ್ನ ಎತ್ಕೊಳ್ಳೋಕೆ ಟ್ರೈ ಮಾಡ್ದ. ಬಟ್ ನಾನು ಬಿಡ್ಲಿಲ್ಲ. ಅವನನ್ನ ಕಾರ್ನಿಂದ ಇಳಿಸಿ ಕೆಳಗೆ ಕೂರಿಸಿದೆ. ಬಟ್ ಅವನ ಕೈಯಲ್ಲಿ ಒಂದು ಬಾಟಲ್ ಇತ್ತು. ಅದನ್ನ ಓಪನ್ ಮಾಡಿ ಕುಡಿದ್ಬಿಟ್ಟ. ಬಿಡು ನನ್ನ ಅಂತ ಜೋರಾಗಿ ಕಿರ್ಚ್ತಾ ಇದ್ದ ಅಂತ ಗಿರೀಶ್ ತಮ್ಮ ಸಂದರ್ಶನದಲ್ಲಿ ಹೇಳಿದ್ದಾರೆ. ನಂತರ ಅಲ್ಲಿಗೆ ಬಂದ ಪೊಲೀಸರು ಚೇತನ್ನನ್ನ ವಶಕ್ಕೆ ಪಡಿತಾರೆ. ಜೊತೆಗೆ ಆ ಆಲ್ಟೋ ಕಾರನ್ನು ಸೀಸ್ ಮಾಡ್ತಾರೆ. ಹೀಗೆ ಕೊಲೆಯಾದ 24 ಗಂಟೆ
ಗಂಟೆಯೊಳಗೆ ಚೇತನ್ ಬಂಟ್ವಾಳ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ. ತಕ್ಷಣ ಅವನನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಅಂದಹಾಗೆ ಈ ಚೇತನ್ ಕೊಲೆ ಮಾಡಿದ ನಂತರ ರಾತ್ರಿಯಿಡೀ ಮಂಗಳೂರಿನ ವಿವಿಧೆಡೆ ಅಲೆದಾಡಿದ್ದ. ಆ ಕಾರ್ ಕೂಡ ಅವನ ಸ್ವಂತದ್ದಲ್ಲ, ಯಾರೋ ಅವನ ಫ್ರೆಂಡ್ ಹತ್ರ ಈಸ್ಕೊಂಡು ಬಂದಿದ್ದ. ಈ ಪಾಪಿ ಚೇತನ್ ಯಾರು, ಅವನ ಬಗ್ಗೆಯೂ ಹೇಳ್ತೀವಿ ನೋಡಿ. ಚೇತನ್ ಗೌಡ ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಒಡಿಲ್ನಾಳದವನು. ಇವನ ತಂದೆ ಹೆಸರು ಪುರುಷೋತ್ತಮ್ ಗೌಡ. ಇವನಿಗೆ ಒಬ್ಬ ಅಕ್ಕ ಇದ್ದಾರೆ. ಅವರಿಗೆ ಇನ್ನೂ ಮದುವೆ ಆಗಿಲ್ಲ. ಇನ್ಫ್ಯಾಕ್ಟ್ ಚೇತನ್ ಲಾವಣ್ಯಗೆ ದೂರದ ಕಸಿನ್ ಆಗಬೇಕು. ಲಾವಣ್ಯ ಮತ್ತು ಚೇತನ್ ಇಬ್ರಿಗೂ ಆಲ್ಮೋಸ್ಟ್ ಸೇಮ್ ಏಜ್. ಯಾವುದಾದ್ರೂ ಫಂಕ್ಷನ್ ಟೈಮಲ್ಲಿ ಫ್ಯಾಮಿಲಿಯವರು ಒಂದು ಕಡೆ ಸೇರ್ತಿದ್ರು. ಆಗೆಲ್ಲ ಚೇತನ್ ಮತ್ತು ಲಾವಣ್ಯ ಮೀಟ್ ಮಾಡ್ತಿದ್ರು. ಚೇತನ್ ಚಿಕ್ಕವನಿದ್ದಾಗ ಅಂದರೆ 9-10ನೇ ಕ್ಲಾಸ್ನಲ್ಲಿರುವಾಗ ಲಾವಣ್ಯ ಮನೆ ಹತ್ರ ಇರುವ ತನ್ನ ಚಿಕ್ಕಮ್ಮನ ಮನೆಗೆ ಬರೋದು ಹೋಗೋದು ಮಾಡ್ತಾ ಇದ್ದ. ಆಗ ಲಾವಣ್ಯ ಮನೆ ಹತ್ರನೂ ಬರ್ತಾ ಇದ್ದ. ಮಕ್ಕಳೆಲ್ಲ ಒಟ್ಟಿಗೆ ಆಡ್ತಾ ಇದ್ರು. ಆದರೆ ಚೇತನ್ಗೆ ಆಗ್ಲಿಂದಲೇ ಲಾವಣ್ಯ ಇಷ್ಟ ಆಗಿದ್ಲು. ಆದರೆ ಕಳೆದ 6 ವರ್ಷಗಳಿಂದ ಇವನು ಲಾವಣ್ಯ ಮನೆ ಕಡೆ ಬಂದಿರಲಿಲ್ಲ. ಹಾಗೆ ಇವರಿಬ್ಬರ ಫ್ಯಾಮಿಲಿ ಕೂಡ ಅಷ್ಟೇನು ಕ್ಲೋಸ್ ಇರಲಿಲ್ಲ. ಇವನು ತನ್ನ ತಂದೆ ತಾಯಿ ಹತ್ರ ನಾನು ಲಾವಣ್ಯಳನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ನಂತೆ. ಅಲ್ಲದೆ ಫ್ರೆಂಡ್ಸ್ ಹತ್ರನೂ ಲಾವಣ್ಯ ನನ್ನ ಹುಡುಗಿ, ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ನಂತೆ. ಮೊದಲು ಲಾವಣ್ಯ ಕೂಡ ಚೇತನ್ನನ್ನ ಇಷ್ಟಪಡ್ತಿದ್ಲು ಅಂತ ಕೆಲವರು ಹೇಳ್ತಾರೆ. ಆದ್ರೆ ಆಗ ಇಬ್ರಿಗೂ ಇನ್ನೂ ಚಿಕ್ಕ ವಯಸ್ಸು. ಹಾಗಾಗಿ ಅದನ್ನ ಲವ್ ಅನ್ಬೇಕಾ, ಕ್ರಶ್ ಅನ್ಬೇಕಾ, ಇನ್ಫ್ಯಾಚುಯೇಷನ್ ಅನ್ಬೇಕಾ ಒಂದು ಗೊತ್ತಿಲ್ಲ. ಲಾವಣ್ಯಗೆ ಅಪ್ಪ ಅಮ್ಮ ಬುದ್ಧಿ ಹೇಳಿದ್ರು, ಬೇಡ ಮಗಳೇ, ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಬೀಳ್ಬೇಡ, ಚೆನ್ನಾಗಿ ಓದು, ಒಳ್ಳೆ ಭವಿಷ್ಯ ರೂಪಿಸ್ಕೊ ಅಂತ ಹೇಳಿದ್ರು. ಬಹುಶಃ ಇದರಿಂದಾಗಿ ಅವಳು ಚೇತನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ಲು ಅನ್ಸುತ್ತೆ. ಇದರಿಂದಾಗಿ ಚೇತನ್ ಹಿಂಗೆ ಮಾಡಿರಬಹುದು ಅಂತಾನು ಚೇತನ್ ಅಮ್ಮ ಆರೋಪಿಸಿದ್ದಾರೆ. ಚೇತನ್ ಈಗಷ್ಟೇ ಎಜುಕೇಶನ್ ಮುಗಿಸಿ ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಕೊಲೆಗೂ 1 ವಾರದ ಮುಂಚೆ 2 ದಿನ ಊರಿಗೆ ಬಂದಿದ್ದ. ಶನಿವಾರ ಅಂದರೆ ಜುಲೈ 11ಕ್ಕೆ ಬಂದು ಜುಲೈ 14ಕ್ಕೆ ಮಂಗಳವಾರ ಬೆಳಗ್ಗೆ ಬೆಂಗಳೂರಿಗೆ ರಿಟರ್ನ್ ಹೋಗಿದ್ದ. ಇದಾದ ನಂತರ ಮತ್ತೆ ಚೇತನ್ ಯಾವಾಗ ಊರಿಗೆ ಬಂದನೋ ಯಾರಿಗೂ ಗೊತ್ತಿಲ್ಲ. ಮನೆಯವರಿಗೂ ಅವನು ಬರೋದನ್ನ ಫೋನ್ ಮಾಡಿ ಹೇಳಿರಲಿಲ್ಲ ಅಂತಾರೆ. ಚೇತನ್ ಮೊದಲಿಂದಾನು ತುಂಬಾ ಹಠಮಾರಿ. ವಿಷಯ ಗೊತ್ತಾದಾಗಿನಿಂದ ಚೇತನ್ ತಾಯಿಯ ಕಣ್ಣೀರು ನಿಲ್ತಿಲ್ಲ. ಮುದ್ದಿನ ಮಗ ಕೊಲೆ ಮಾಡಿದ್ದಾನೆ ಅಂತ ಅವರು ಒಪ್ಪೋಕೆ ರೆಡಿ ಇಲ್ಲ. ಮಗ ಲಾವಣ್ಯಳನ್ನ ಕೊಲೆ ಮಾಡಿದ್ದಾನೆ ಅನ್ನೋ ಸುದ್ದಿ ಕೇಳಿ ಶಾಕ್ ಆಗಿದ್ರು. ನಾವು ಕೃಷಿ ಮಾಡಿ ಹಾಲು ಮಾರಿ ಅವನನ್ನ ಕಷ್ಟಪಟ್ಟು ಓದಿಸಿದ್ವಿ. 4 ವರ್ಷ ಅವನು ಲಾವಣ್ಯಳನ್ನ ಲವ್ ಮಾಡಿದ್ದ. ಆಮೇಲೆ ಏನೋ ಕಾರಣಕ್ಕೆ ಬ್ರೇಕಪ್ ಆಯಿತು. ನಾನು ಹೋಗ್ಲಿ ಬಿಡು, ತಲೆ ಕೆಡಿಸ್ಕೊಳ್ಬೇಡ ಅಂತ ಅವನಿಗೆ ಬುದ್ಧಿವಾದ ಹೇಳಿದ್ದೆ. ಅವನಿಗೆ ಬೇರೆ ಹುಡುಗಿ ಜೊತೆ ಬೇಗ ಮದುವೆ ಮಾಡಿಬಿಡೋಣ ಅಂದ್ಕೊಂಡಿದ್ದೆ. ಆದರೆ ಈಗ ನೋಡಿದರೆ ಹೀಗೆ ಮಾಡಿದ್ದಾನೆ. ನನ್ನ ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳ್ತಾ ಗೋಳಾಡಿದ್ದಾರೆ. ಕೆಲವು ದಿನಗಳ ಹಿಂದೆ ಲಾವಣ್ಯ ಅಮ್ಮನಿಗೆ ಫೋನ್ ಮಾಡಿ ಮಾತಾಡು ಅಂದಿದ್ದ. ನಾನು ಲಾವಣ್ಯ ಜೊತೆ ಒಂದ್ಸಲ ಮಾತಾಡಬೇಕು ಅಂದಿದ್ದ. ಅವಳನ್ನು ಕೊಂದ ದಿನವೇ ನನ್ನ ಮಗನು ಸತ್ತೋಗ್ಬಿಡ್ಬೇಕಿತ್ತು. ಆಗ ನಮಗೂ ನೆಮ್ಮದಿ ಇರ್ತಿತ್ತು. ಹುಟ್ಟಿಸೋ ಅಧಿಕಾರ ನಮಗಿದೆ, ಆದರೆ ಸಾಯಿಸೋ ಹಕ್ಕು ಯಾರಿಗೂ ಇಲ್ಲ ಅಂತ ಚೇತನ್ ತಾಯಿ ಹೇಳ್ತಾ ಅಳ್ತಾರೆ. ಎಲ್ಲರೂ ನನ್ನ ಮಗನನ್ನು ಎನ್ಕೌಂಟರ್ ಮಾಡಿ ಸಾಯಿಸಿ ಅಂತಿದ್ದಾರೆ. ಆದರೆ ನಾನು ಅವನ ತಾಯಿ, ನಾನು ಹೇಗೆ ಹೇಳಲಿ? ಆದರೆ ಅವನಿಗೆ ಶಿಕ್ಷೆ ಕೊಡಿ ಅಂತ ಚೇತನ್ ತಾಯಿ ಹೇಳ್ತಾರೆ. ಲಾವಣ್ಯ ಮನೆಯವರು ನನಗೆ ಫೋನ್ ಮಾಡಿ ನಿಮ್ಮ ಮಗ ಅವಳಿಗೆ ಟಾರ್ಚರ್ ಕೊಡ್ತಾ ಇದ್ದಾನೆ, ಅವನಿಗೆ ಬುದ್ಧಿ ಹೇಳಿ ಅಂತ ಹೇಳಿದರು. ಆಗ ನಾನು ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ, 1-2 ಹಾಕಲಿ, ಅವನಿಗೆ ಬುದ್ಧಿ ಬರುತ್ತೆ ಅಂದಿದ್ದೆ. ಈಗ ನೋಡಿ, ಪಾಪದ ಹುಡುಗಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಕಣ್ಣೀರು ಹಾಕಿದ್ದಾರೆ. ಕೆಲವು ದಿನಗಳ ಹಿಂದೆ ಕೂಡ ನಾನು ಲಾವಣ್ಯ ಅಪ್ಪನ ಜೊತೆ ಮಾತಾಡಿದ್ದೆ. ಇಬ್ಬರಿಗೂ ಮದುವೆ ಮಾಡೋಣ ಅಂತ ಹೇಳಿದ್ದೆ. ಆದರೆ ಲಾವಣ್ಯ ಮನೆಯವರು ಹುಡುಗಿ ಇನ್ನೂ ತುಂಬ ಚಿಕ್ಕವಳು, ಅವಳಿಗೆ ಮದುವೆ ಇಷ್ಟ ಇಲ್ಲ ಅಂದಿದ್ರು. ನನಗೆ ಗೊತ್ತಿಲ್ಲ, ಅವರು ಮೊದಲು ಚೇತನ್ ಸಂಬಂಧ ಒಪ್ಕೊಂಡಿದ್ರು. ಆಮೇಲೆ ಅದೇನಾಯ್ತೋ ಆಗಲ್ಲ ಅಂದ್ಬಿಟ್ರು ಅಂತ ಚೇತನ್ ತಾಯಿ ಹೇಳಿದ್ದಾರೆ. ಲಾವಣ್ಯ ಅಕ್ಕ ತೇಜಾಕ್ಷಿ ಮಾತಾಡಿದ್ದಾರೆ. ನಮಗೆ ನ್ಯಾಯ ಬೇಕು, ನನ್ನ ತಂಗಿ ಅಂತೂ ಇನ್ನು ಬರಲ್ಲ, ಆದರೆ ಅವನನ್ನು ಸುಮ್ಮನೆ ಬಿಡಬಾರ್ದು, ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಪಾಪ ಲಾವಣ್ಯ ತಾಯಿಯ ಅವಸ್ಥೆ ನೋಡೋಕ್ಕಾಗ್ತಿಲ್ಲ. ಅವರು ಊಟ ನಿದ್ದೆ ಬಿಟ್ಟು ಕಂಗೆಟ್ಟಿದ್ದಾರೆ. ಅಚ್ಚರಿ ಅಂದರೆ ಚೇತನ್ ತಂದೆ ತಾಯಿ ಇಲ್ಲ ಸಲ್ಲದನ್ನ ಹೇಳ್ತಿದ್ದಾರೆ. ಅವರು ಯಾವತ್ತೂ ಈ ಸಂಬಂಧದ ಬಗ್ಗೆ ನಮ್ಮ ಜೊತೆ ಮಾತಾಡಿಲ್ಲ ಅಂತ ಲಾವಣ್ಯ ತಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಯಾವುದು ನಿಜ ಗೊತ್ತಿಲ್ಲ. ಇನ್ನು ಈ ಘಟನೆ ಬಗ್ಗೆ ಲಾವಣ್ಯ ಭಾವ ಗೌತಮ್ ಮಾತಾಡಿದ್ರು. ಚೇತನ್ ಫಾಲೋ ಮಾಡ್ತಾ ಇರುವಾಗ ನಾನು ಲಾವಣ್ಯ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇದ್ದೆ. ಅವಳಿಗೆ ಧೈರ್ಯ ಹೇಳ್ತಾ ಇದ್ದೆ. ಅವಳು ಓಡ್ತಾ ಇರುವಾಗಲೇ ಚೇತನ್ ಅವಳನ್ನು ಕೊಚ್ಚಿದ್ದಾನೆ ಅಂತ ಹೇಳ್ತಾ ಅಳ್ತಾರೆ. ಅವನ ಬಳಿ 2 ಕತ್ತಿ ಇತ್ತು. ಅವಳು ಓಡುವಾಗ, ಅವಳನ್ನು ಹೊಡೆಯುವಾಗ ಅವಳು ಕಿರ್ಚ್ತಾ ಇದ್ದದ್ದು ನನಗೆ ಎಲ್ಲ ಕೇಳಿಸ್ತಿತ್ತು ಅಂತ ಹೇಳ್ತಾ ಗೌತಮ್ ಅಳ್ತಾರೆ. ಅವರ ಲವ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ನನ್ನ ಹೆಂಡತಿ ಹೇಳಿದ ಮೇಲೆ ನನಗೆ ಗೊತ್ತಾಯಿತು. ಆವತ್ತು ಒಂದು ಫಂಕ್ಷನ್ನಲ್ಲಿ ನಾನು ಚೇತನ್ನನ್ನು ನೋಡಿದ್ದೆ. ಅವನು ಮಾನಸಿಕ ರೋಗಿ ಥರ ಕಾಣಿಸ್ತಾ ಇದ್ದ. ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಸುಮ್ಮನೆ ಮೊಬೈಲ್ ನೋಡಿಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದ. ಈಗ ನಮ್ಮ ಮನೆ ಮಗಳನ್ನು ಕೊಂದು ಹಾಕಿದ್ದಾನೆ. ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಕಣ್ಣೀರು ಹಾಕಿದ್ದಾರೆ.
ಚೇತನ್ ತಂದೆ ಪುರುಷೋತ್ತಮ ಗೌಡ್ರು ಮಾತಾಡಿದ್ದಾರೆ. ನನ್ನ ಮಗ ತುಂಬಾ ಸಾಧು, ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ. ಅವನು ಒಂದು ನಾಯಿ ಮರಿಗೂ ಹೊಡೆಯಲ್ಲ. ನಾವು ನಾಯಿಗೆ ಬೈದ್ರು ಅವನು ನಮಗ್ ಬೈತಾ ಇದ್ದ. ಚೇತನ್ ಮೆಕ್ಯಾನಿಕಲ್ ಡಿಪ್ಲೊಮಾ ಓದ್ತೀನಿ ಅಂತ ಹೇಳ್ದ, ಅದಕ್ಕೆ ಕಷ್ಟಪಟ್ಟು ಓದಿಸ್ದೆ. ಚೇತನ್ ಹೀಗೆ ಮಾಡ್ತಾನೆ ಅಂತ ನಾವು ಕನಸಲ್ಲೂ ಯೋಚಿಸೇ ಇರಲಿಲ್ಲ. ಅನ್ಯಾಯವಾಗಿ ಒಬ್ಬ ಹುಡುಗಿಯನ್ನ ಕೊಲೆ ಮಾಡಿದ್ದಾನೆ. ಈಗ ನಾವೆಲ್ಲ ಇದ್ದು ಏನ್ ಪ್ರಯೋಜನ? ನನ್ನ ಮಗನಿಂದಾಗಿ ನಾವೆಲ್ಲರೂ ಈಗ ಆತ್ಮಹತ್ಯೆ ಮಾಡ್ಕೋಬೇಕು ಅಷ್ಟೇ. ಕೊಲೆ ಮಾಡಿದ ನಂತರ ಚೇತನ್ ಮನೆಗೆ ಬರಲಿಲ್ಲ. ಅವನು ಲಾವಣ್ಯಳನ್ನ ಪ್ರೀತಿಸ್ತಿರೋ ಬಗ್ಗೆ ಹೇಳಿದ್ದ. ಅವಳು ನನ್ನನ್ನ ಪ್ರೀತಿಸಲ್ಲ ಅಂತಾನೂ ಹೇಳಿದ್ದ. ನಾನು ಅವನಿಗೆ ಬುದ್ಧಿ ಹೇಳಿದ್ದೆ. ನಾನು ಅವಳನ್ನ ಬಿಡಲ್ಲ, ಸಾಯಿಸ್ತೀನಿ ಅಂತ ನನ್ನ ಹತ್ರ ಹೇಳಿದ್ದ. ಆದರೆ ನಾವು ಅವನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ಹೇಳ್ತಾ ಪುರುಷೋತ್ತಮ್ ಗೌಡ್ರು ಗದ್ಗದಿತರಾಗಿದ್ದಾರೆ. ಇವ್ರ ಮಾತಿಗೆ ಏನು ಹೇಳಬೇಕು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಮಗ ಯಾರನ್ನೋ ಸಾಯಿಸ್ತೀನಿ ಅಂದರೆ ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಾರಲ್ಲ, ಆವತ್ತೇ ಮಗನಿಗೆ 4 ಬಿಗಿದು ಟೈಟ್ ಮಾಡಬೇಕಿತ್ತಲ್ವ. ಆದರೆ ಆ ದಾರಿ ತಪ್ಪಿದ ಮಗ ಯಾರ ಮಾತು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಬಿಡಿ. ನನ್ನ ಮಗ ದೊಡ್ಡ ತಪ್ಪು ಮಾಡಿದ್ದಾನೆ, ಅವನಿಗೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗುತ್ತೋ ಆಗಲಿ ಅಂತ ಹೇಳ್ತಾ ಚೇತನ್ ತಂದೆ ಕಣ್ಣೀರು ಹಾಕ್ತಿದ್ದಾರೆ. ಈ ಪಾಪಿ ಚೇತನ್ ತನ್ನ ಫ್ರೆಂಡ್ಸ್ ಜೊತೆ ಕೂತು ಮಾತಾಡ್ತಾ ಇರುವಾಗ ಯಾವ ರೀತಿ ಕೊಲೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದ. ಇವನ ಈ ವಿಡಿಯೋ ನೋಡ್ತಾ ಇದ್ರೆ, ಅವನ ಆಕ್ಷನ್ ನೋಡ್ತಾ ಇದ್ರೆ ಇವನು ಮೊದಲಿಂದಾನು ಕ್ರಿಮಿನಲ್ ಮೈಂಡ್ ಸೆಟ್ನವನಿರಬಹುದಾ ಅನ್ನೋ ಪ್ರಶ್ನೆಯೂ ಮೂಡುತ್ತೆ. ಲಾವಣ್ಯ ಹತ್ಯೆ ಖಂಡಿಸಿ ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡಿದ್ರು. ಊರಿನ ಜನ ಲಾವಣ್ಯಳನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ಚೇತನ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಕ್ರೋಶಿತರಾಗಿದ್ದಾರೆ. ಲಾವಣ್ಯ ಕೆಲಸ ಮಾಡ್ತಾ ಇದ್ದ ಹಾಸ್ಪಿಟಲ್ನ ಡಾಕ್ಟರ್ ರಾಜೀವ್ ರೆಡ್ಡಿ ಅವರು ಮಾತಾಡಿದ್ದಾರೆ. ಲಾವಣ್ಯ ನಿಜವಾಗಿಯೂ ತುಂಬ ಒಳ್ಳೆ ಹುಡುಗಿ. ಫ್ರೀ ಟೈಮ್ ಸಿಕ್ಕಾಗಲೆಲ್ಲ ಅವಳು ಆಸ್ಪತ್ರೆಯಲ್ಲೇ ಓದ್ತಾ ಇದ್ಲು. ಮುಂದಿನ ವಾರ ಎಕ್ಸಾಮ್ಸ್ ಇತ್ತು. ಇಂಥ ಘಟನೆ ಆಗಬಾರ್ದಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಚೇತನ್ನದ್ದು 1 ಸೈಡೆಡ್ ಲವ್ ಅಂತ ಹೇಳಿದ್ದಾರೆ. ಅರೆಸ್ಟ್ ಆದಾಗ ಇವನು ಇಲಿಪಾಲನ್ನ ತಿಂದಿದ್ದ. ಅವನನ್ನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಿದ್ವಿ. ಸದ್ಯ ಅವನ ಆರೋಗ್ಯ ಸ್ಥಿರವಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಈ ಸ್ಟೋರಿ ನೋಡ್ತಾ ಇದ್ರೆ ನಿಜಕ್ಕೂ ನೋವಾಗುತ್ತೆ. ಬಾಳಿ ಬದುಕಬೇಕಿದ್ದ ಆ ಹುಡುಗಿ ಪಾಗಲ್ ಪ್ರೇಮಿಯ ಪೈಶಾಚಿಕತೆಗೆ ಬಲಿಯಾಗಿ ಹೋದ್ಲು. ಪ್ರೀತಿ ಅಂದರೆ ಕಿತ್ಕೊಳ್ಳೋದಲ್ಲ, ಬಿಟ್ಕೊಡೋದು. ನನಗೆ ಸಿಗದವಳು ಯಾರಿಗೂ ಸಿಗಬಾರ್ದು ಅನ್ನೋ ಮನಸ್ಥಿತಿ ಪ್ರೀತಿಯಲ್ಲ, ಅದು ಕ್ರೂರತೆಯ ಪರಮಾವಧಿ. ಚೇತನ್ಗೆ ಲಾವಣ್ಯ ಮೇಲೆ ಇದ್ದದ್ದು ಪ್ರೀತಿಯಲ್ಲ, ದ್ವೇಷ. ಹೆಣ್ಣು ನೋ ಅಂತ ಒಮ್ಮೆ ಮನಸಾರೆ ಅಂದ್ಬಿಟ್ರೆ ಮುಗೀತು, ಅದು ನೋ ಅಂತಲೇ ಅರ್ಥ. ಚೇತನ್ ಮನುಷ್ಯನಾಗಿದ್ರೆ ಇದನ್ನ ಅರ್ಥ ಮಾಡ್ಕೋತಾ ಇದ್ದ. ಆದರೆ ಅವನು ಮನುಷ್ಯ ಅಲ್ಲ, ನರರೂಪಿ ರಾಕ್ಷಸ. ಪ್ರೀತಿಯಲ್ಲಿ ಯಾರೋ ಒಬ್ರು ತಿರಸ್ಕರಿಸಿದ್ರೆ ಅದೇ ನೋವಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇಲ್ಲ ದ್ವೇಷ ಬೆಳೆಸ್ಕೊಂಡು ಸಾಯಿಸೋದು ಎರಡೂ ಅಕ್ಷಮ್ಯ. ಇದು ಗಂಡು ಹೆಣ್ಣು ಇಬ್ಬರಿಗೂ ಅನ್ವಯವಾಗುತ್ತೆ. ಎಲ್ಲಕ್ಕಿಂತ ಜೀವ ಮುಖ್ಯ. ಯಾರಿಗೂ ಅದನ್ನು ಕಸಿಯುವ ಹಕ್ಕಿಲ್ಲ. ಬದುಕಲು ಬಿಡಿ. ಈ ಪ್ರಕರಣದ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಈ ರೀತಿಯ ಪ್ರಕ್ರಿಯೆಗಳು ಸಮಾಜದಲ್ಲಿ ನಡೆದರೆ ಯಾರು ಕೂಡ ಬದುಕುವಂತ ಆ ವ್ಯವಸ್ಥೆಯೇ ಸಮಾಜದಲ್ಲಿ ಇಲ್ಲ ಅನ್ನತಕ್ಕಂಥ ಸಂದೇಶ ಇವತ್ತಿನ ಈ ಪೈಶಾಚಿಕ ಕೃತ್ಯದ ಮುಖಾಂತರ ಸಾಬೀತಾಗಿದೆ. ಜನರ ಅಪೇಕ್ಷೆಗೆ ಅನುಗುಣವಾಗಿ ಆ ಎನ್ಕೌಂಟರ್ ಮಾಡತಕ್ಕಂಥ ವ್ಯವಸ್ಥೆಯನ್ನ ಇಲಾಖೆ ಮಾಡಿದ್ರೆ ಖಂಡಿತ ಸಮಾಜ ಅದನ್ನ ಗೌರವಿಸುತ್ತದೆ ಅನ್ನತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತೇನೆ. ಸರ್ಕಾರ ಯುವತಿಯ ಮನೆಯವರಿಗೆ ಪರಿಹಾರ ಕೊಡುವಂತ ಕೆಲಸ ಕಾರ್ಯಗಳು ಸರ್ಕಾರದ ಕಡೆಯಿಂದ ಆಗಬೇಕು. ವಿಶೇಷವಾಗಿ ಈ ಭಾಗದ ಉಸ್ತುವಾರಿ ಸಚಿವರು ಇವತ್ತು ಸಮಾಜದ ಮುಂದೆ ಇರತಕ್ಕಂತಹ ನೂರಾರು ಸಮಸ್ಯೆಗಳು, ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಅತ್ಯಂತ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ಕೊಡಬೇಕು ಮತ್ತು ಸರ್ಕಾರ ಅವರ ಮನೆಗೆ ಪರಿಹಾರವನ್ನ ವಿತರಿಸಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ತಮ್ಮ ಎಲ್ಲಿದೆ ವಿಷಯ? ನಮ್ಮ ಮನೆಯಲ್ಲಿದ್ದೆ. ಓಕೆ. ಅವ್ರು ಯಾರಿಗಾದ್ರು ಕಾಲಲ್ಲಿ ಇದ್ರಂತ? ಕಾಲಲ್ಲಿ ಇದ್ದವ್ರು ಮುಂಚೆ ಒಂದು 4 ವರ್ಷ ಆಯಿತು. ಅಲ್ಲಲ್ಲ, ಈ ಘಟನೆ ಆಗುವಾಗ ಅವರ ಭಾವನೆಗೆ ಯಾರಿಗಾದ್ರು ಕಾಲ್ ಮಾಡಿ? ಅವ್ರಿಗೆ ಕಾಲ್ ಮಾಡಿದಂತೆ ನನಗೆ ವಿಷಯ ಗೊತ್ತಿಲ್ಲ. ನಾನು ಅವರ ಅಣ್ಣ ಕಾಲ್ ಮಾಡಿ ಹೇಳಿದ್ರು ನನಗೆ ಈ ಥರ ಆಗಿದೆ ಎಲ್ಲ ವಿಷಯ, ಈ ಥರದಂತ ಇಲ್ಲ, ಅವರಿಗೆ ಹೊಡೆದಿದ್ದಾರೆ ಅಂತ ಆ ಥರ ಎಲ್ಲ ಹೇಳಿದ್ರು ಅಷ್ಟೇ. ಆಗ ನಾನು ಭಾವನಿಗೆ ಕಾಲ್ ಮಾಡಿದ್ದೆ. ಆಗ ಭಾವ ಹೇಳಿದ್ರು ನಾವು ಹೋಗ್ತಿದ್ವಿ, ಬನ್ನಿ ನಾನು ಬರ್ತೀನಿ ಅರ್ಧವರೆಗೆ ಅಂತ. ಅವ್ರು ನಾನು ಇಲ್ಲಿಗೆ ತಗೊಂಡು ನನಗೆ ಇಲ್ಲಿ ಎಲ್ಲ ವಿಷಯ ಗೊತ್ತಾದ ಅದು. ಹೇಗಿದ್ರಿ ಅಕ್ಕನ ಜೊತೆ? ಅಕ್ಕ ನನ್ನ ಹತ್ರ ಎಲ್ಲ ಕ್ಲೋಸ್ ಇದ್ಲು. ಅವರು 3 ಮಂದಿ ಹೆಣ್ಮಕ್ಳು, ನಾನು ಅವಳ ದೊಡ್ಡಪ್ಪನ ಮಗ. ನನ್ನ ಹತ್ರ ಕ್ಲೋಸ್ ಇದ್ಲು, ಎಲ್ಲ ವಿಷಯ ಹೇಳ್ತಿದ್ಲು ನನ್ನ. ಚೇತನ್ ಇಂಥ ತೊಂದರೆಗಳು ಏನಾದರೂ ಮಾಡ್ತಾ ಇದ್ದಂಥದ್ದು ಏನಾದರೂ ಹೇಳಿದ? ಇಲ್ಲ, ಲವ್ ಮಾಡ್ತಿದ್ದದ್ದು ಹೇಳ್ತಿದ್ಲು.
ಅದು 4 ವರ್ಷ ಆಯಿತು ಕಟ್ಟಾಗಿ. ಈ ಥರ ಕಿರಿಕಿ ಕೊಡ್ತಿದ್ದ ಆ ಥರ ಅಂತ ಇರಲಿಲ್ಲ, ಇನ್ನುವರೆಗೆ ನನಗೆ ಇರಲಿಲ್ಲ. ಹಾಂ ಹೌದೌದು, ಅವನೇ. ಅವನು ಫ್ಯಾಮಿಲಿ ಸಮೇತ. ಅವನು ಕೂಡ ಫ್ಯಾಮಿಲಿ. ಅವನು ಫ್ಯಾಮಿಲಿ ಅಂದರೆ ನಮ್ಮ ಅಣ್ಣಂದು ವೈಫ್ ಎಂದು ಅಕ್ಕನ ಮಗ. ಈ ರೀತಿ ಆಗುತ್ತೆ ಅಂತ ಯಾರು ಅಂದುಕೊಂಡಿರಲಿಲ್ಲ. ಇದಿಲ್ಲ. ಏನೊಂದು 16 ತಾರೀಕಿಗೆ ಒಂದು ಅಮಾಯಕ ಹೆಣ್ಣಿನ ಹತ್ಯೆ ಆಗಿದೆಯಾ, ಹತ್ಯೆ ಮಾಡಿದಂಥ ಅದು ವ್ಯಕ್ತಿ ಯಾರೇ ಆಗಲಿ ಈಗಾಗಲೇ ಬಂಧಿಸಿದಾರಂತೆ. ಅವನೆಲ್ಲ ಹಾಸ್ಪಿಟಲ್ ಇದ್ದಾನಂತೆ. ಅವನಿಗೆ ಕೂಡಲೇ ಕಠಿಣ ಶಿಕ್ಷೆ ಕೊಡಬೇಕಂತ ನಾವೆಲ್ಲ ಆಗ್ರಹಿಸಿದ್ದೇವೆ. ಹಾಗೆಯೇ ನಾವು ನಮ್ಮ ಗೃಹ ಮಂತ್ರಿ ಕೂಡ ಆಗ್ರಹಿಸ್ತೇವೆ. ಏನು ಅವನಿಗೆ ಈ ರೀತಿ ಒಂದು ಮಾಡಿದಾನ, ಒಂದು ಹತ್ಯೆ ಮಾಡಿದ ವ್ಯಕ್ತಿಗೆ ಖಂಡಿತವಾಗ್ಲೂ ಗಲ್ಲು ಶಿಕ್ಷೆ ಏರಿಸಬೇಕಾದ ಕಠಿಣ ಶಿಕ್ಷೆ ಕೊಡಬೇಕಂತ ನಾವೆಲ್ಲರೂ ಆಗ್ರಹಿಸಿದ್ದೇವೆ. ನಾವು ಪ್ರತಿಭಟನೆ ಮಾಡಿದ ಮೇಲೆ SP ಅವರು ಮೀಟ್ ಆಗ್ತೇವೆ ಮತ್ತು ಕಮಿಷನರ್ ಮೀಟ್ ಆಗಿ ಅವ್ರಿಗೆ ಮನವಿ ಕೂಡ ಕೊಡ್ತೇವೆ. ಏನೋ ಒಂದು ಹೆಣ್ಣಿಗೆ ನ್ಯಾಯ ಸಿಗಲೇಬೇಕು. ಆ ಒಂದು ಹೆಣ್ಣಿನ ಮನೆಯವರ ಒಂದು ವಿಡಿಯೋ ನೋಡುವಾಗ ಕರುಳು ಚುರುಕ್ತಂತೆ ನಮಗೆ. ಯಾಕೆಂದರೆ ಅವನಿಗೆ ಒಂದು ಗಲ್ಲುಗೇರಿಸಲೇಬೇಕು. ಎಲ್ಲ ಅಮಾಯಕ ಒಂದು ಹೆಣ್ಣಿನ ಹತ್ಯೆ ಮಾಡಿದವನಿಗೆ ಸಾರ್ವಜನಿಕ ಮುಂದೆಯೇ ಗಲ್ಲುಗೇರಿಸಬೇಕು ಅವನನ್ನು. ಅದೇ ನಮ್ಮ ಆಗ್ರಹ.